ಕನಕದಾಸರ ಹೋರಾಟ ಆಗಿತ್ತು, ಏನ್ ಬಸವಣ್ಣವರ ಹೋರಾಟ ಇತ್ತು, ಅಂಬೇಡ್ಕರ್ ಹೋರಾಟ ಇತ್ತು, ಬುದ್ಧನ ಹೋರಾಟ ಏನಿತ್ತು, ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕಂತ ಅದೇ ದಾಟಿಯಲ್ಲಿ ಕೂಡ ಅವರು ಕೂಡ ಹೋರಾಟ ಮಾಡಿದ ಒಬ್ಬ ನಾಯಕರು. ಅವ್ರ ಹೆಸರೇ ಯಾವ್ದು ಬಿದ್ದಿದ್ರು, ಶ್ರೇಷ್ಠ ದಾಸ ಶ್ರೇಷ್ಠ. ಆ ಸಂದರ್ಭದಲ್ಲಿ ಅವರ ಶ್ರೇಷ್ಠ ಅನಿಸ್ಕೊಂಡಿದ್ರು. ಯಾವ ರೀತಿ ನಮ್ಮ ನಿಜಗುಣಿ ಅಂಬಿಗರ ಚೌಡಯ್ಯ ಯಾವ ರೀತಿ ನಿಜ ಅವಾಗನ ಅವ್ರಿಗೆಲ್ಲ ಬಿರುದನ್ನ ಕೊಡುವಂತ ಪ್ರಯತ್ನ ಸಮಾಜಗಳು ಮಾಡಿದ್ದೀವಿ. ಸೊ ಇಂಥ ಎಲ್ಲ ನಾಯಕರು ನಾವಿಗೆಲ್ಲ ಆದರ್ಶ ಆಗ ನಮ್ಮ ಹೊಸ ಪೀಳಿಗೆಲ್ಲ ಇವ್ರು ಯಾರಂತ ಪರಿಚಯ ಮಾಡುವಂತ ಪ್ರಯತ್ನ ಆಗ್ಬೇಕು. ಅದು ಕಪ್ಪಲ್ಗುದ್ದಿಯಲ್ಲಿ ಆಗಿದೆ, ಅದು ಎಲ್ಲ ಕಡೆ ಆದ್ರೆ ಇನ್ನು ಬಹಳಷ್ಟು ಒಳ್ಳೇದನ್ನು ನನ್ನ ಭಾವನೆ ಇದೆ. ಕಪ್ಪಲ್ಗುದ್ದಿ ಅವರು ಬಹಳ ದಿನಗಳಿಂದ ಎಲ್ಲರೂ ಧನಸಹಾಯ ಮಾಡುವ ಮೂಲಕ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಮ್ಮ ಡಾಕ್ಟರ್ ಹೇಳಿದಂಗೆ ಇವ್ರೇನ್ ಕನಸಿತ್ತು ಅದನ್ನೇ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರು ಜಾರಿಯಲ್ಲಿ ತರುವಂತ ಪ್ರಯತ್ನ ಮಾಡ್ತಾರೆ. ಅದು ಗ್ಯಾರಂಟಿ ಮೂಲಕ ಇರಬಹುದು, ಸಾಮಾಜಿಕ ನ್ಯಾಯ ಇರಬಹುದು, ಅಥವಾ ಆಯಾ ಜಾತಿಗೆ ಶೋಷಿತರಿಗೆ ಅನುದಾನ ಕೊಡುವ ಮೂಲಕ ಅವ್ರನ್ನ ಸಮಾಜದಲ್ಲಿ ಮೇಲೆ ಎತ್ತಬೇಕನ್ನೋ ಒಂದೇನು ಸಿದ್ದರಾಮಯ್ಯ ಕನಸಿದೆ, ಅದನ್ನ ಗ್ಯಾರಂಟಿ ಮೂಲಕ ನಾವು ಜಾರಿ ಮಾಡ್ತೀವಿ ಅಂತ ಡಾಕ್ಟರ್ ಅವರು ಹೇಳಿದ್ದಾರೆ. ಅದರಲ್ಲಿ ಬಹಳಷ್ಟು ಸತ್ಯಾಂಶ ಇದೆ. ಶ್ರೀಮಂತರು ಆಗಬಾರ್ದು, ಬಡವರು ಕೂಡ ಸ್ಥಾನಕ್ಕೆ ಬರಬೇಕಂತ ಸಿದ್ದರಾಮಯ್ಯ ಅವರ ಕಲ್ಪನೆ ಇದೆ. ಆ ಕಲ್ಪನೆಯನ್ನ ಇವತ್ತು ಜಾರಿ ಮಾಡ್ತಾ ಇದೆ. ನೀವೆಲ್ಲ ಯಾರು ನಿಮ್ ಪರವಾಗಿದಾರ ಅದನ್ನ ಗುರುಸುವಂತ ಕೆಲಸ ಆಗಬೇಕು. ಅಲ್ಲೆಲ್ಲ ನಾವು ಬೆಂಗಳೂರಲ್ಲಿ ಕೂತು ಬೆಳಗಾವಿಯಲ್ಲಿ ಕೂತು ನೀವು ಪರವಾಗಿ ಕೆಲಸ ಮಾಡ್ತಾ ಇರ್ತೀವಿ, ನಿಮ್ ಹತ್ತಿರ ಬರದೇ ಇರಬಹುದು ನಾವು. ಅರೆ ನಿಮ್ ಶಿಕ್ಷಣ, ನಿಮ್ಮ ಸಾಮಾಜಿಕ ನ್ಯಾಯ ಈಗ ನೋಡಿ ನಿಮ್ಗೆಲ್ಲ ಗಣತಿ ಮಾಡ್ತಾ ಇದ್ದೀವಿ ನಾವು, ಯಾರು ಏನು ಅವ್ರ ಏನೇನಿದೆ ಅಂತ ಅದನ್ನ ಕೂಡ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ನೀವು ಅಲ್ಲೇ ಇರಬೇಕು, ನಾವ್ ಇಲ್ಲೇ ಇರಬೇಕು. ಗಣತಿ ಮಾಡ್ಲಿಕ್ಕೆ ಕೂಡ ತೊಂದ್ರೆ. ಗಣತಿ ಮಾಡಿದ್ರೆ ಯಾರ್ದೇನೋ ಯಾರ್ದು ಆಸ್ತಿ ತೊಗೊಳಲ್ಲ, ಯಾರ್ದೇನೋ ಏನೋ ಹೋಗಲ್ಲ. ನಿಮ್ಮ ಸ್ಥಿತಿಗತಿ, ನಿಮ್ಮ ಎಜುಕೇಶನ್ ಎಷ್ಟಾಗಿದೆ, ನಿಮ್ಮ ಏನ್ ಆಸ್ತಿ ಇದೆ, ನಿಮ್ಮ ವರ್ಷಕ್ಕೆ ನಿಮ್ಮ ವರಮಾನ ಎನ್ನುವುದು ಇದು ಗೊತ್ತಾಗಲಿಕ್ಕೆ ಗಣತಿ. ಇದೇನ್ ಯಾರ್ದು ಹಕ್ಕಂತ ಕಸ್ಕೊಳ್ಲಿಕ್ಕೆ ಆಗಲ್ಲ. ಆದ್ರೂ ಕೂಡ ಬಹಳ ದೊಡ್ಡ ಅದ್ರ ವಿರುದ್ಧ ಪ್ರಚಾರ ಆಗ್ತಾರೆ. ಅದ್ರ ಪರವಾಗಿ ನೀವೆಲ್ಲ ನಿಲ್ಲಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಸೊ ಇಂಥ ಬಹಳಷ್ಟು ಸಮಸ್ಯೆಗಳನ್ನ ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ಇದು ನಿಮ್ಮ ಪ್ರಗತಿಗಾಗಿ ಮಾಡುವಂತ ಜಾತಿ ಗಣತಿ ಅಷ್ಟೇ. ಅದ್ರಲ್ಲಿ ಏನು ವಿಶೇಷವಾದಂತ ಏನಂತದ್ ಏನಿಲ್ಲ. ಅದು ಕೂಡ 2-3 ಸಾರಿ ಮಾಡಿದ್ರು ಕೂಡ ಇನ್ನೂ ಜಾರಿ ಆಗ್ಲಿಕ್ಕೆ ಅದು ಎಲ್ಲೂ ಕೂಡ ಸಾಧ್ಯ ಆಗಿಲ್ಲ. ಇದನ್ನೆಲ್ಲ ನೀವು ಗಮನಿಸ್ಬೇಕು. ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಇದರಲ್ಲಿ ಯಾರು ಹಿತ ಇದೆ ಅನ್ನೋದನ್ನ ನೀವೆಲ್ಲ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಇವರೆಲ್ಲ ಕೂಡ ಮೂಢನಂಬಿಕೆಯನ್ನ ವಿರೋಧ ಮಾಡಿದಂತವ್ರು ಎಲ್ಲ ಶ್ರೇಷ್ಠ ದಾರ್ಶನಿಕರು. ಮೊಹಮ್ಮದ್ ಪೈಗಂಬರ್ ಹಿಡಿದು ಇರ್ಬೋದು, ಬುದ್ಧ ಇರ್ಬೋದು, ಬಸವಣ್ಣವ್ರು ಇರ್ಬೋದು, ಇವರ ನಮ್ಮ ದಾಸ ಶ್ರೇಷ್ಠ ಸಂತ ಕನಕದಾಸರು ಇರಬಹುದು, ಅನೇಕ ನಾಯಕರು ಕೂಡ ಸಮಾಜದಲ್ಲಿ ಅನಿಷ್ಟ ಪದ್ಧತಿ ಇರಬಾರ್ದು, ಮೂಢನಂಬಿಕೆ ಇರಬಾರ್ದು, ನಾವು ಅದರಿಂದ ದೂರ ಇರಬೇಕಂತ ಎಲ್ಲ ನಾಯಕರು ಕೂಡ ತಮ್ಮದೇ ಅಂತ ದಾಟಿಯಲ್ಲಿ ಹೋರಾಟ ಮಾಡಿದ್ರೆ, ಮತ್ತು ಅದು ಲಿಖಿತವಾಗಿ ಕೂಡ ಅದು ಲಿಪಿಗಳಲ್ಲಿ ಕೂಡ ಇರುವಂತದನ್ನ ನಾವು ನೋಡಿದ್ವಿ. ಸೊ ಇಂಥ ನಾಯಕರು ನಮಗೆ ಬಹಳ ಅವಶ್ಯಕತೆ ಇದೆ. ಅದು ಕಪ್ಪಲ್ಗುದ್ದಿಯಲ್ಲಿ ಇವತ್ತು ತಾವೊಂದು ಅಡಿಪಾಯನ ಹಾಕಿದ್ರಿ. ಇದೆಲ್ಲ ಕಡೆ ಆಗಲಿ, ಒಳ್ಳೊಳ್ಳೆ ನಾಯಕರ, ಒಳ್ಳೊಳ್ಳೆ ಹೋರಾಟಗಾರರ ಭಾವಚಿತ್ರಗಳು, ಮೂರ್ತಿಗಳು, ಅವರ ವಿಚಾರ ಸಂಕಿರಣಗಳು ಆಗ್ಬೇಕು ಅನ್ನೋ ಮಾತನ್ನ ಇವತ್ತು ಹೇಳ್ತಾ, ನಮ್ಮ ಅಧಿಕಾರದಲ್ಲಿ ಕೂಡ ನಾವು ಜಿಲ್ಲೆಗೆ ಬಹಳಷ್ಟು ಯೋಜನೆಗಳನ್ನ ಸರ್ಕಾರ ತರುವಂತ ವಿಶೇಷವಾಗಿ ಪ್ರಯತ್ನ ಮಾಡಿದ್ವಿ. ಎಲ್ಲಕ್ಕಿಂತ ಹೆಚ್ಚು ಕಳೆದ 2 ವರ್ಷಗಳಿಂದ ಏನ್ ಕೊಡ್ತಾ ಇದೀವಿ ನಾವು, ಏನ್ ಕೊಡ್ತಾ ಇದೀವಿ? ಗ್ಯಾರಂಟಿ ಅಲ್ಲ, ನಿಮಗೆ ಬದುಕಲಿಕ್ಕೆ ಇಲ್ಲಿ ಏನ್ ಕೊಡ್ತಾ ಇದೀವಿ ನಾವು? ನೀರು. ನೀರು ಬರ್ತದೆ ಇಲ್ಲ ಎಲ್ಲರಿಗೂ. ಮುಖ್ಯವಾಗಿರುವಂತ ಕಳೆದ 2 ವರ್ಷದಿಂದ ಏನ್ ನಾವು ನಿಮ್ಗೆಲ್ಲ ಮಾತು ಕೊಟ್ಟಿದ್ವಿ, ನಾವು ಅಧಿಕಾರದಲ್ಲಿ ಇರುವವರೆಗೆ ಆ ನೀರನ್ನ ನಿಮ್ಗ ಖಂಡಿತವಾಗಿ ಕೊಡ್ತೇವೆ ಅಂತ ಹೇಳಿದೀವಿ. ಇಂದು ಕೂಡ ನಿಮ್ಗೆ ಬೇಸಿಗೆ ನೀರು ಕೊಟ್ಟಿವಿ, ಇದು ಸಾರಿ ಕೊಟ್ಟಿದೀವಿ, ಮುಂದೂ ಸಾರಿ ಅದು ಜಾರಿಯಲ್ಲಿ ಇರ್ತೈತೆ. ರೈತರಿಗೇನ್ ಬೇಕಾಗಿದೆ, ವಿಶೇಷವಾಗಿ ಜನಸಾಮಾನ್ಯರಿಗೆ ಅದನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ರಸ್ತೆಗಳು ಮಾಡ್ತಿದ್ದಾವೆ, ಬೇರೆ ಬೇರೆ ಅವಶ್ಯಕ ಅನುಗುಣವಾಗಿ ಅವರು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಬಹಳ ಜನ ಹೇಳಿದ್ರು, ಅವ್ರೆ ಎಲೆಕ್ಷನ್ ಇದೆ, 1 ವರ್ಷ ಬಿಡಿಸ್ತಾರ, ಬಹಳ ಜನ ಹೇಳಿದ್ರಲ್ಲ.
ಈಗ ಹೇಳ್ತಿರ್ತಾರ ಅವ್ರ ಹಂಗೆ ಅವ್ರಿಗೂ ಬಿಡಿಸ್ಲಿಕ್ಕೆ ಆಗೋಲ್ಲ ಅವ್ರು ಮಾಡ್ಲಿಕ್ಕೂ ಆಗೋಲ್ಲ. ಅದೇ ನಾವು ನಿರಂತರವಾಗಿ ಬಿಡಿಸ್ತಾರೆ ನೀವು ಮಾತು ಕೊಟ್ಟಿದ್ದೀವಿ. ಆ ರೀತಿ ನಿಮ್ಗೋಸ್ಕರ ಹಿಡಕಲ್ ಡ್ಯಾಮ್ ನಲ್ಲಿ 2 TMC ನೀರ ರಿಸರ್ವ್ ಇಟ್ಟಿರ್ತೀವಿ ನಿಮ್ಗೋಸ್ಕರ. ಎಷ್ಟ 2 TMC ನಿಮ್ಗೋಸ್ಕರ ರಿಸರ್ವ್ ಇಟ್ಟಿರ್ತೀವಿ ನಾವು. ನಿಮ್ಗೆ ಯಾವಾಗ ಅವಶ್ಯಕತೆ ಬಂದಾಗ ನಿಮ್ಗೆ ಕುಡಿಲಿಕ್ಕೆ ಇರ್ಬೋದು ಅಥವಾ ವ್ಯವಸಾಯಕ್ಕೆ ಇರ್ಬೋದು ಅಂತ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಗೆ ಅವಕಾಶ ಸಿಕ್ಕಾಗ ಕೆಲಸ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾಮಾಜಿಕವಾಗಿ ಒಂದು ಸರ್ಕಾರ ನಡೀತಾ ಇದೆ. ಅದನ್ನು ರಕ್ಷಣೆ ಮಾಡುವಂತದ್ದು ನಿಮ್ಮೇಲೆ ಮೇಲೆ ಜವಾಬ್ದಾರಿ ಇದೆ ಅನ್ನೋ ಮಾತನ್ನು ಇವತ್ತ ಮತ್ತೊಮ್ಮೆ ಕಪ್ಪಲಗುದಿ ಇರಬಹುದು, ಸುತ್ತಮುತ್ತ ಎಲ್ಲ ಗ್ರಾಮಸ್ಥರಿಗೆ ವಂದಿಸಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ. ಈ ಕಾರ್ಯಕ್ರಮ ಎಲ್ಲರಿಗೂ ಮಾದರಿ ಆಗಲಿ ಅಂತ ಹೇಳಿ ನಮ್ಮ ಮಾತು ಮುಗಿಸಿ ನಮಸ್ಕಾರ. ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಬಹುಶಃ ಇಲೆಕ್ಷನ್ಗೆ ತಪ್ಪೂರ್ವವಾಗಿ ನಮ್ಮ ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿ ನಿಂತಾಗ ನೀರನ್ನು ತರಿಸಿದ್ರು, ಏನೇನ ಮಾಡಿ ನಡು ಬಂದ್ ಮಾಡಿದ್ರು. ಆದ್ರೆ ಅದು ನಿಲ್ಲಲ್ಲ 50 ಟನ್ ಇದೀಗ ಮಾಡಿ 60 ಟನ್ ತಂದಿದ್ರು ನಮ್ಮ ರೈತರು ಸರ್. ಒಂದ್ಸರಿ ಜೋರಾದ ಚಪ್ಪಾಳೆ ಕೊಟ್ಟಾರ. 1 ವರ್ಷ ಅಷ್ಟೇ ಅಲ್ಲ, ನಾವು ಅವ್ರ ಬೆನ್ನದೀವಿ, ಅವ್ರು ಹಂಗ ಅನ್ನೋರು. ಸರ್ಕಾರ ನಿಮ್ ಬೆನ್ನ ಈ ಭಾಗದ ಜನ ಯಾವತ್ತು ನಿಮ್ಮ ನಂಬ್ಕೊಂಡಿದೀವಿ. ನಾವು ನಿಮ್ದೇ ಮಾಡೇ ಮಾಡ್ತೀವಿ, ನೀವು ನಮ್ ರಕ್ಷಣೆ ಮಾಡ್ಬೇಕಂತ ತಮ್ಮಲ್ಲಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಓಕೆ ಸರ್, ಗೌರವಪೂರ್ವಕದಂತಹ ಸನ್ಮಾನ ನೆರವೇರ್ತದೆ. ಶ್ರೀಯುತ BS ಮಂಟೂರ್ ಸಾಹೇಬರು DYSP ಸಾಹೇಬರಿಗೆ ಹಾಗೂ ನಮ್ಮ ಬಸವರಾಜ್ ತಹಸೀಲ್ದಾರ್ ಸಾಹೇಬರಿಗೆ ಗೌರವಪೂರ್ವಕವಾದ ಸನ್ಮಾನ ನೆರವೇರ್ತದೆ. ದಯಮಾಡಿ ಇದ್ರು ಬರಬೇಕು ಸರ್. ಅದೇ ತರವಾಗಿ ನಿಂಗಪ್ಪಣ್ಣ ನಿಡಗುಂದಿ ಅವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅವರಿಗೂ ಕೂಡ ಗೌರವಪೂರ್ವಕವಾದಂತಹ ಸನ್ಮಾನ ಮಾಡ್ತಾ ಇದ್ದಾರೆ. ದಯಮಾಡಿ 3 ಜನ ಬನ್ನಿ ಸರ್. ಅಶೋಕ್ ಕುರ್ಲಚ್ಚಿ ಅಶೋಕ್ ಕುರ್ಲಚ್ಚಿ ಸಾಹೇಬರು ಕಮಿಷನರ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾದ ಸನ್ಮಾನ ಬನ್ನಿ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್. ಬನ್ನಿ. DYSP ಸಾಹೇಬರಿಗೆ ಗೌರವಪೂರ್ವಕವಾದಂತಹ ಸನ್ಮಾನ ನೆರವೇರ್ತಾ ಇದೆ. ಥ್ಯಾಂಕ್ ಯು ಸರ್. ಬಸವರಾಜ್ ಬನ್ನಿ ಸರ್. ತಹಸೀಲ್ದಾರ್ ಸಾಹೇಬರು. ನಮ್ಮ ಬಸವರಾಜ್ ತಹಸೀಲ್ದಾರ್ ಸಾಹೇಬರಿಗೆ ಏನ್ ಬಾಡಿಪ್ಪ ಅನ್ನಂದ ಅಂತ ಮಾದೇವ್ ಸುಂದರ ಸಾಹೇಬರು ಅವರು ನಮ್ಮ ಗ್ರಾಮಕ್ಕೆ ಸುಂದರದ ಸ್ವಾಗತ ಕೊಡ್ತಾ ಅವ್ರಿಗೆ ಸನ್ಮಾನ ಉಪ್ಪಾರ ಸಮಾಜದ ವತಿಯಿಂದ ಡಾಕ್ಟರ್ ಯತೀಂದ್ರ ಸಾಹೇಬರಿಗೆ ಹಾಗೂ ನಮ್ಮ ಲಕ್ಷ್ಮಣ್ ಜಾರಕಿಹೊಳಿ ಸಾಹೇಬ್ ಅವರಿಗೆ ಉಪ್ಪಾರ ಸಮಾಜದ ಪರವಾಗಿ ಗೌರವಪೂರ್ವಕ ಅಧ್ಯಕ್ಷರಾಗಿದ್ದೀವಿ ಸರ್. ಸತೀಶ್ ಸಾಹೇಬ್ ಅವರಿಗೆ ಗೌರವಪೂರ್ವಕವಾಗಿ ಅಧ್ಯಕ್ಷ ರಾಜ್ಯದಲ್ಲಿ ಮಾಡಬೇಕಾಗಿ ಸಮಾಜದವರು ಗೌರವಪೂರ್ವಕವಾಗಿ ಮತ್ತೊಂದು ಸನ್ಮಾನ ಮಾಡ್ತಾ ಇದ್ದಾರೆ ಸರ್. ಕಿರಣ್ ಸರ್.